Hey everyone, welcome back to my YouTube channel Tales of Sharu and ನಾನು ನಿಮ್ಮ ಶರ್ವಾಣಿ a certified Reiki healer and manifestation coach. ಯಾರಾದರೂ ಇದೇ ಮೊದಲನೇ ಬಾರಿಗೆ ನನ್ನ ವಿಡಿಯೋಸನ್ನ ನೋಡ್ತಾ ಇದ್ರಿ ಪ್ಲೀಸ್ ಅದರ್ ವಿಡಿಯೋಸ್ನ ಕೂಡ ನೋಡಿ and ನಿಮಗೆ ಅದು ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಇವತ್ತಿನ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಏನಂತ ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಹಾಗೂ 8 ಲಯನ್ ಪೋರ್ಟಲ್ ಇರುವಂತಹ ದಿನ ನಾವು ಹೇಗೆ ಮ್ಯಾನಿಫೆಸ್ಟೇಷನ್ಸ್ ಅನ್ನ ಮಾಡ್ಕೋಬೇಕು, ಯಾವ ರೀತಿಯಾದಂತಹ ಅಫರ್ಮೇಷನ್ಸ್ನ ಹೇಳ್ಕೋಬೇಕು ಆ್ಯಂಡ್ ನಮ್ಮ ನೆಗೆಟಿವ್ ಥಾಟ್ಸ್ನ ಹೇಗೆ ದೂರ ಮಾಡ್ಕೋಬೇಕು ಆ್ಯಂಡ್ ತುಂಬ ದಿನಗಳಿಂದ ವೆಯ್ಟಿಂಗಲ್ಲಿರುವಂತಹ ನಮ್ಮ ಡ್ರೀಮ್ನ ನಾವು ಹೇಗೆ ಜೀವಿಸಬೇಕು ಅನ್ನೋದು ಇವತ್ತಿನ ಕಂಪ್ಲೀಟ್ ವಿಡಿಯೋ ಆಗಿರುತ್ತೆ. ಸೊ ನಾನು ಮೊದಲಿಗೆ 8ನೇ ತಾರೀಕು ಏನಕ್ಕೆ ಅಷ್ಟು ಸ್ಪೆಷಲ್ ಇದೆ, ಅಷ್ಟು ಸಿಗ್ನಿಫಿಕೆನ್ಸನ್ನು ಹೋಲ್ಡ್ ಮಾಡತ್ತೆ ಅಂತ ಹೇಳ್ತೀನಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಅಂದರೆ ಅವತ್ತಿನ ಡೇಟ್ 8 ಆ್ಯಂಡ್ 8 ವಿಚ್ ರಿಪ್ರೆಸೆಂಟ್ಸ್ ದ ಇನ್ಫಿನಿಟಿ ಅಂತ ಅಂದರೆ ಕೊನೆಯೇ ಇಲ್ಲದೆ ಇರುವಂಥದ್ದು ಅಥವಾ ಯು ಕೆ ನಾಟ್ ಕೌಂಟ್, ಮೆಷರ್ ಮಾಡೋದಕ್ಕೆ ಸಾಧ್ಯ ಆಗದೆ ಇರುವುದು ಅಂತ ಅದರ ಅರ್ಥ ಆಗಿದೆ. ಸೊ ಅವತ್ತಿನ ದಿನ ನೀವು ಏನಾದರೂ ಮ್ಯಾನಿಫೆಸ್ಟೇಷನ್ಸ್ ಮಾಡ್ಕೋಬೇಕು ಅಥವಾ ನೀವು ಕನಸುಗಳನ್ನು ಕಾಣಬೇಕು ಅಥವಾ ಅದನ್ನು ನನಸು ಮಾಡ್ಕೋಬೇಕು, ನೀವು ಹೊಸದಾಗಿ ಏನನ್ನೋ ಸ್ಟಾರ್ಟ್ ಮಾಡಬೇಕು, ನಿಮ್ಮ ಎಜುಕೇಷನ್ ಚೆನ್ನಾಗಾಗಬೇಕು, ರಿಲೇಷನ್ಶಿಪ್ನ ಸರಿ ಮಾಡ್ಕೊಬೇಕು, ಹೆಲ್ತ್ ಚೆನ್ನಾಗಿ ಮಾಡ್ಕೊಬೇಕು, ದುಡ್ಡು ಮಾಡಬೇಕು, ಎಲ್ಲದಕ್ಕೂ ಕೂಡ ಅವತ್ತು ದೇರ್ ಇಸ್ ನೋ ಲಿಮಿಟ್ಲೆಸ್ ಡೇ. ನೀವು ಆಕಾಶದಷ್ಟು ಅಗಲವಾಗಿ ಅಷ್ಟು ಎತ್ತರವಾಗಿ ಭೂಮಿ ಆಳದಷ್ಟು ಡೀಪಾಗಿ ನಿಮ್ಮ ಎನರ್ಜೀಸ್ನ ಅವತ್ತು ಗೇನ್ ಮಾಡ್ಕೊಬಹುದು. ಸೊ ಹೇಗೆ ನಾನು ಹಿಂದಿನ ವಿಡಿಯೋದಲ್ಲಿ ಮೊದಲು ನಾವು ಏನನ್ನಾದರೂ ಮ್ಯಾನಿಫೆಸ್ಟೇಷನ್ಸ್ನ ಮಾಡ್ಕೋಬೇಕು ಅಂತಂದರೆ ನಮ್ಮಲ್ಲಿರುವಂತಹ ಬ್ಲಾಕೇಜಸ್ನ, ನಮ್ಮ ಚಕ್ರ ಬ್ಲಾಕೇಜಸ್ನ ನಾವು ರಿಮೂವ್ ಮಾಡ್ಕೊಬೇಕು, ಹೇಗೆ ನಮ್ಮ ನೆಗೆಟಿವ್ ಎನರ್ಜಿಯನ್ನು ದೂರ ಮಾಡ್ಕೊಬೇಕು ಅಂತ ಹೇಳಿದ್ದೀನಿ. ಮೊದಲು ಆ ವಿಡಿಯೋನ ನೋಡಿ, ಬಿಕಾಸ್ ದಟ್ಸ್ ದ ಫಸ್ಟ್ ಸ್ಟೆಪ್. ನೀವು ಅದನ್ನು ಮಾಡಲೇಬೇಕು. ಅದನ್ನು ಮಾಡಿದ ನಂತರನೇ ನಾನು ಇವಾಗ ಹೇಳ್ತಾ ಇರುವಂತಹ ಸ್ಟೆಪ್ಸ್ಗಳನ್ನು ಫಾಲೋ ಮಾಡಬೇಕಾಗತ್ತೆ. ಸೊ ಮೊದಲಿಗೆ 8ನೇ ತಾರೀಕು ದ ಒನ್ ಮೋಸ್ಟ್ ಇಂಪಾರ್ಟೆಂಟ್ ಸಿಗ್ನಿಫಿಕೆಂಟ್ ಡೇ ಅಂತ ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ. ಪ್ರತಿಯೊಬ್ಬರು ಕೂಡ ನಾವು ಅವತ್ತು ಲಕ್ಷ್ಮಿನ ಆರಾಧಿಸ್ತೀವಿ, ಪೂಜೆ ಮಾಡ್ತೀವಿ, ಲಕ್ಷ್ಮಿ ಕಳಸ ಕೂರಿಸಿ ಲಕ್ಷ್ಮಿಗೆ ಅಲಂಕಾರ ಮಾಡಿ ನಾವು ಕೂಡ ಅಲಂಕಾರ ಮಾಡಿಕೊಂಡು ತುಂಬ ವಿಜೃಂಭಣೆಯಿಂದ ವೈಭವಪೂರಿತವಾಗಿ ನಾವು ಅವತ್ತಿನ ದಿನವನ್ನು ಸೆಲೆಬ್ರೇಟ್ ಮಾಡ್ತೀವಿ, ಹೌದಲ್ಲ. ಸೊ ಅವತ್ತಿನ ದಿನ ಯಾಕಷ್ಟು ಸ್ಪೆಷಲ್ ಇರತ್ತೆ? ನಮ್ಮ ಪೂರ್ವಜರು ಸುಮ್ಮನೆ ಅವತ್ತು ವರಮಹಾಲಕ್ಷ್ಮಿ ಅಂದರೆ ನೀವು ಕೇಳಿದ ಎಲ್ಲದನ್ನು ಕೂಡ ಲಕ್ಷ್ಮಿ ಅಸ್ತು ಅಂದ್ಬಿಡ್ತಾಳೆ, ನೀವು ವರಗಳನ್ನು ಅವತ್ತು ಲಕ್ಷ್ಮಿನ ಕೇಳ್ಕೊಳ್ಳಿ ಅಂತ ಮಾಡಿರ್ತಾರಾ? ಇಲ್ಲ ಅಲ್ಲ. ಇಟ್ ಹ್ಯಾಸ್ ಇಟ್ಸ್ ಓನ್ ಸಿಗ್ನಿಫಿಕೆನ್ಸ್. ಅದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಇವತ್ತು ಅವತ್ತಿನ ದಿನ ನಾವು ಏನೇನು ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಅದು ಒಂದಾಯ್ತಾ, ಹಬ್ಬದ ಒಂದು ಸಿಗ್ನಿಫಿಕೆನ್ಸ್. ಆ್ಯಂಡ್ ದ ಸೆಕೆಂಡ್ ಸಿಗ್ನಿಫಿಕೆನ್ಸ್ ಈಸ್ 8 ಲಯನ್ ಗೇಟ್ ಪಾರ್ಟಲ್ ಅಂತ ಅವತ್ತು ನಾವು ಸೈಂಟಿಫಿಕ್ ಆಗಿ ಸೆಲೆಬ್ರೇಟ್ ಮಾಡ್ತೀವಿ. ಏನಂತ ಅಂದರೆ 8ನೇ ತಾರೀಕು ಮತ್ತು 8ನೇ ತಿಂಗಳು ಬರುವಂತಹ ದಿನ ಒಂದು ದ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾನಿಫೆಸ್ಟೇಷನ್ಸ್ ಪೋರ್ಟಲ್ನ ಓಪನ್ ಆಗಿರುತ್ತೆ ಅವತ್ತು. ಅಂದರೆ ಇದನ್ನು ನಾವು ಜುಲೈ 26ನೇ ತಾರೀಕಿಂದ ಆಗಸ್ಟ್ 12 ತನಕ ಈ ದಿನ ಇದೆ ಅಂತ ಕೌಂಟ್ ಮಾಡ್ತೀವಿ. ಬಟ್ ಸ್ಟಿಲ್ ಅವತ್ತಿನ ದಿನ ಅದರ ಒಂದು ಎನರ್ಜಿ ಏನಿರುತ್ತೆ, ಮ್ಯಾನಿಫೆಸ್ಟೇಷನ್ ಆಗುವಂತಹ ಸಾಧ್ಯತೆಗಳು 100ಗೆ 1000% ಅಷ್ಟು ಮೇಲ್ಪಟ್ಟಿರುತ್ತೆ ಅಂತ ಅರ್ಥ. ಆ್ಯಂಡ್ ಅವತ್ತಿನ ಇನ್ನೊಂದು ಪ್ರಾಮುಖ್ಯತೆ ಏನಂತ ಅಂದರೆ ಶುಕ್ರವಾರ ರೆಪ್ರೆಸೆಂಟ್ಸ್ ವೀನಸ್ ಅಲ್ವಾ. ವೀನಸ್ ಏನು ರೆಪ್ರೆಸೆಂಟ್ ಮಾಡುತ್ತೆ? ವೆಲ್ತ್, ಅಬಾಂಡೆನ್ಸ್ ಅಥವಾ ಹೆಲ್ತ್, ಪ್ರತಿಯೊಂದನ್ನು ಕೂಡ ಶುಕ್ರ ವಿಲ್ ಗ್ರ್ಯಾಂಟ್ ಯು ಮನಿ. ಅದ್ರ ಜೊತೆಗೆ ಪೀಸ್, ಈ ಪ್ರತಿಯೊಂದನ್ನು ಕೂಡ ವಿನಸ್ ಕೊಡುತ್ತೆ ಅಲ್ವಾ. ನಾವು ಅದಕ್ಕೆ ಅಷ್ಟು ಭಕ್ತಿಯಿಂದ ಶುಕ್ರವಾರದ ದಿನನ ನಾವು ಲಕ್ಷ್ಮಿಗೋಸ್ಕರ ಪೂಜೆ ಮಾಡ್ತೀವಿ. ಲಕ್ಷ್ಮಿ ಅಂತ ಅಂದರೆ ನಾಟ್ ಓನ್ಲಿ ಫಾರ್ ಮನಿ, ಅದರಲ್ಲಿ ನಮಗೆ ಗೊತ್ತಿದೆ ಸಂತಾನ ಲಕ್ಷ್ಮಿ ಇರ್ತಾರೆ, ವರಮಹಾಲಕ್ಷ್ಮಿ ಇದ್ದಾರೆ, ಆಮೇಲಿಂದ ಅನ್ನಪೂರ್ಣೇಶ್ವರಿ ಲಕ್ಷ್ಮಿ ಆಗಿ ನಾವು ಪೂಜೆ ಮಾಡ್ತೀವಿ ಅಲ್ಲ. ಸೊ ಹಾಗೆ ಶುಕ್ರವಾರ ರೆಪ್ರೆಸೆಂಟ್ಸ್ ಅ ಡಿವೈನ್ ಎನರ್ಜಿ, ಫಾರ್ಮ್ ಆಫ್ ಪವರ್, ಅಥವಾ ನಮಗೆ ಎಲ್ಲದನ್ನು ಸಿಕ್ಬಿಡುತ್ತೆ ಅನ್ನುವಂಥ ದಿನ. ಅಷ್ಟೇ ಅಲ್ದಿರ ಅವತ್ತಿನ ದಿನದ್ದು ಡೇಟ್ ಸಿಗ್ನಿಫಿಕೆನ್ಸು ನಾನು ನಿಮಗೆ ಹೇಳಿದ್ದೇನೆ. ಸೊ ಇಷ್ಟೆಲ್ಲ ಸಿಗ್ನಿಫಿಕೆನ್ಸ್ ಇರುವಂತಹ ದಿನವನ್ನು ನಾವು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಉಪಯೋಗಿಸ್ಕೋಬೇಕು. ಆವಾಗ ನಮ್ಮ ಎಲ್ಲ ಕನಸುಗಳನ್ನು, ಅಂದರೆ ನಮ್ಮ 10 ವರ್ಷದ ಪ್ಲ್ಯಾನ್ ಏನಿದೆ ಅದನ್ನು ಮೇ ಬಿ ನಾವು ಒಂದು 2 to 3 ಇಯರ್ಸಲ್ಲಿ ಅಚೀವ್ ಮಾಡಿಬಿಡ್ಬೋದು. ಅಷ್ಟು ಚೆನ್ನಾಗಿ ಆ ದಿನವನ್ನು ನಾವು ಉಪಯೋಗಿಸ್ಕೊಂಡ್ರೆ ಆ ರೀತಿಯಾಗಿ ಆಗತ್ತೆ. ಸೊ ಹೆಂಗೆ ಮಾಡೋದು? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಇಸ್ ನಾವು ಲಕ್ಷ್ಮಿಗೆ ಪೂಜೆನ ಮಾಡಬೇಕು.
ದೇವರಿಗೆ ಕಂಕಣ ಕಟ್ಟಿ, ಅಲಂಕಾರ ಮಾಡಿ, ಸೀರೆ ಉಡಿಸಿ, ಮುಖವಾಡ ಧರಿಸಿ, ನಾವು ಹೆಂಗೆ ಭಕ್ಷ್ಯ ಭೋಜಗಳನ್ನೆಲ್ಲದನ್ನು ಇಟ್ಟಿ ನಾವು ಪೂಜೆ ಮಾಡ್ತೀವೋ, ಆ ರೀತಿಯಾಗಿ ಮಾಡ್ತೀವಿ. ಅದರ ಜೊತೆಗೆ ನಾವು ಕೆಲವೊಂದಷ್ಟು ರಿಚುವಲ್ಸ್‌ನ ಎಕ್ಸ್ಟ್ರಾ ಆಡ್ ಆನ್ ಮಾಡ್ಕೊಂತಾ ಹೋಗೋಣ. ದ ಫಸ್ಟ್ ಆಂಡ್ ದ ಫಾರ್‌ಮೋಸ್ಟ್ ಈಸ್ ತುಂಬ ಜನ ನಾವು ಕೇಳ್ಕೊಳ್ಳೋದು, "ದೇವ್ರೇ ನನ್ಗೆ ಆರೋಗ್ಯ ಕೊಟ್ಬಿಡಪ್ಪ, ದುಡ್ಡು ಏನೂ ಇಲ್ಲ ಅಂದ್ರೂ ಆರೋಗ್ಯ, ಆಯುಷ್ಯ ಕೊಡು, ಇರೋದನ್ನ ನಾವು ಅನುಭವಿಸ್ಕೊಂಡಿರೋಣ" ಅಂತ. ಸೊ, ಫಸ್ಟ್ ನಾನು ಹೇಳ್ತಾ ಇರುವಂತಹ ರಿಚುವಲ್ ಈಸ್ ಫಾರ್ ಹೆಲ್ತ್. ಬೆಳಗ್ಗೆ ಎದ್ದ ತಕ್ಷಣನೇ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡ್ಕೊಬೇಕು. ಅಂದ್ರೆ 4-6 AM ಅಷ್ಟ್ರ ಒಳಗಡೆ. ಸೊ ನೀವು ಸ್ನಾನ ಮಾಡುವಾಗ ಒಂದು ರಿಚುವಲ್‌ನ ಫಾಲೋ ಮಾಡಬೇಕು. ಏನಂತ ಅಂದ್ರೆ, ನೀವು ಅರಿಶಿಣವನ್ನ ಮೈಗೆ ಅಪ್ಲೈ ಆದ್ರೂ ಮಾಡ್ಕೊಳ್ಳಿ, ಅಥವಾ ನೀವು ನೀರೊಳಗಡೆನಾದ್ರೂ ಹಾಕ್ಕೊಳ್ಳಿ. ಮೊದಲು ನೀವು 1 ಬಕೆಟ್ ಆಫ್ ವಾಟರ್, ನೀವು ಹೆಡ್ ವಾಶ್ ಮಾಡಿ ಆದ್ಮೇಲೆ ನಾನು ಹೇಳ್ತಾ ಇರೋ ರಿಚುವಲ್ಸ್‌ನ ಫಾಲೋ ಮಾಡಿ. 1 ಬಕೆಟ್ ಆಫ್ ವಾಟರ್‌ಗೆ ನಿಮ್ಮ ಕೈಯಲ್ಲಿರೋ 1 ಮುಷ್ಟಿಯಷ್ಟು ಕಲ್ಲುಪ್ಪನ್ನ ಹಾಕಿ. ಓಕೆ. 4 ಕಾಳು ಹಾಕಿದ್ರೂ ಅಷ್ಟೇ ಎಫೆಕ್ಟಿವ್ ಇರತ್ತೆ. 1 ಮುಷ್ಟಿ ಹಾಕಿದ್ರೂ ಅಷ್ಟೇ ಇರುತ್ತೆ. ಅಂದ್ರೆ ನಾನು ಹೇಳ್ತಾ ಇರೋದು ಆ ಬಿಗ್ ಬಕೆಟ್‌ಗೆ. ಚಿಕ್ಕದು ಒಂದು 5-10 ಲೀಟರ್ಸ್ ಅಂತ ಇದ್ರೆ 1 ಸ್ಪೂನ್ ಅಥವಾ 2 ಸ್ಪೂನ್ ಆ ಥರ ನೀವು ಹಾಕೊಳ್ಳಿ. ತುಂಬ ಉಪ್ಪುಪ್ಪು ಅಂತಾನೂ ಅನಿಸ್ಬಾರ್ದು ಅಲ್ಲ, ಅದಕ್ಕೆ. ಆ್ಯಂಡ್ ದೆನ್ ಅದರಿಂದ ನೀಟಾಗಿ ನಿಮ್ಮ ಭುಜದಿಂದ ಕಾಲ ತನಕ ನೀರನ್ನ ಹಾಕೊಳ್ಳಿ. ಆ್ಯಂಡ್ ವೈಲ್ ಯು ಆರ್ ಡೂಯಿಂಗ್ ದ್ಯಾಟ್, ಯು ಶುಡ್ ಇಮ್ಯಾಜಿನ್ ನಿಮ್ಮಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಏನಿದೆ ಆ ನೀರಿನ ಜೊತೆಗೆ ಹೋಗ್ತಾ ಇದೆ ಅಂತ ನೀವು ಇಮ್ಯಾಜಿನ್ ಮಾಡ್ಕೊಬೇಕು. ಆಸ್ ವೆಲ್ ಆಸ್ ನಿಮ್ಮಲ್ಲಿರುವಂತಹ ರೋಗಗಳು, ರುಜಿನಗಳು ಎಲ್ಲವೂ ಕೂಡ ವಾಸಿ ಆಗ್ತಾ ಇದೆ. ನಾನು ಹೆಲ್ದಿ ಆಗ್ತಾ ಇದ್ದೀನಿ, ನನ್ನಲ್ಲಿರೋ ನೆಗೆಟಿವ್ ಥಾಟ್ಸ್ ಹೋಗ್ತಾ ಇದೆ. ಆ್ಯಂಡ್ ದ ಸೆಕೆಂಡ್ ಸ್ಟೆಪ್ ಇಸ್, ಅವಾಗ ನೀವು ಅರಿಶಿಣನ ಅಪ್ಲೈ ಮಾಡ್ಕೊಳ್ಳಿ ಫಾರ್ ಯೋರ್ ಫೇಸ್, ಫಾರ್ ಯೋರ್ ಹ್ಯಾಂಡ್ಸ್, ನಿಮ್ಮ ಆಲ್ ಓವರ್ ಬಾಡಿಗೆ, ಅಥವಾ ಒಂದು ಚಿಟಿಕೆ ಅರಿಶಿಣನ 1 ಬಕೆಟ್ ನೀರಿಗೆ, ಉಪ್ಪು ನೀರು ಖಾಲಿ ಆದಮೇಲೆ ಇನ್ನೊಂದು ಬಕೆಟ್ ನೀರು ತುಂಬಿಸಿ ಅದಕ್ಕೆ ಹಾಕ್ಕೊಂಡು, ವೈಲ್ ಯು ಆರ್ ಬೇರಿಂಗ್ ಥ್ರೂ ದಿಸ್, ನೀವು ಹೇಳ್ಕೊಬೇಕು, ಎಲ್ಲ ಅಬಾಂಡೆನ್ಸ್ ನನಗೆ ಸಿಗ್ತಾ ಇದೆ. ಈ ಅರಿಶಿನ ರೆಪ್ರೆಸೆಂಟ್ಸ್ ದ ಪ್ಯೂರೆಸ್ಟ್ ಫಾರ್ಮ್ ಅಂತ ಹೇಳ್ತೀವಿ ಅಲ್ಲ, ಹಾಗೆ ನನಗೆ ಪ್ರತಿಯೊಂದು ಕೂಡ ಅಬಾಂಡೆನ್ಸ್, ನನಗೆ ಜೀವನಕ್ಕೆ ಏನೇನು ಬೇಕು ಪ್ರತಿಯೊಂದು ಕೂಡ ನನಗೆ ಸಿಗ್ತಾ ಇದೆ ಅಂತ ನೀವು ಇಮ್ಯಾಜಿನ್ ಮಾಡಿಕೊಂಡು, ವಿಜುವಲೈಸೇಷನ್ ಮಾಡಿಕೊಂಡು ಆ ನೀರನ್ನ ಹಾಕ್ಕೊಬೇಕು. ಆ್ಯಂಡ್ ದಟ್ಸ್ ಎನಫ್. ನೀವು ಅದಾದಮೇಲೆ ಬೇರೆ ನೀರಿಂದ ನಿಮ್ಮ ಬಾಡಿಯನ್ನು ವಾಶ್ ಮಾಡಬಾರ್ದು. ಟವಲಿಂದ ಇದು ಮಾಡಿಕೊಂಡು ನೀವು ನೀಟಾಗಿ ರೆಡಿಯಾಗಿ ದೇವ್ರಿಗೆ ನೀವು ಹೇಗೆ ಪೂಜೆ ಮಾಡ್ತೀರಾ ಹಾಗೆ ಲಕ್ಷ್ಮಿಗೆ ಪೂಜೆ ಮಾಡಬೇಕು. ಆ್ಯಂಡ್ ಆಫ್ಟರ್ ಡೂಯಿಂಗ್ ದ್ಯಾಟ್, ನೀವು ಲಕ್ಷ್ಮಿನ ವರ ಕೇಳ್ತಾ ಇದ್ದೀರಾ, ನನಗೆ ಹೆಲ್ತ್, ಆರೋಗ್ಯ ಕೊಡಪ್ಪ ದೇವ್ರೇ ಅಂತ. ಆವಾಗ ಯು ಶುಡ್ ವಿಜುವಲೈಸ್ ದ್ಯಾಟ್ ಯು ಆರ್ ಸೋ ಹೆಲ್ತಿ. ನಾನು ತುಂಬ ಹೆಲ್ದಿ ಆಗಿದ್ದೀನಿ, ನಾನು ತುಂಬ ಆರೋಗ್ಯವಾಗಿದ್ದೀನಿ, ನನಗೆ ತಿಂದಿದ್ದೆಲ್ಲ ಡೈಜೆಷನ್ ಆಗ್ತಾ ಇದೆ, ನನ್ನ ಈಚ್ ಆ್ಯಂಡ್ ಎವ್ರಿ ಸೆಲ್ಸ್ ಕೂಡ ಆ್ಯಕ್ಟಿವ್ ಆಗಿದೆ, ನನ್ನ ನರನಾಡಿಗಳಲ್ಲಿ ಪ್ರತಿಯೊಂದರಲ್ಲೂ ಕೂಡ ಆ ಒಂದು ಡಿವೈನ್ ಎನರ್ಜಿಯನ್ನು ನಾನು ಮೈಗೂಡಿಸ್ಕೊತಾ ಇದ್ದೀನಿ. ನಿಮ್ಗೇನಾದರೂ ಇವಾಗ ತಲೆನೋವಿದ್ರೆ, ನನ್ನ ತಲೆನೋವೇ ಇಲ್ಲ, ಯು ಆರ್ ಫ್ರೀ. ಅಂದರೆ ನಿಮಗೆ ಇಲ್ಲ, ನನಗೆ ತಲೆನೋವು ಇಲ್ಲ ಅಂತ ನೆನಪಿಸ್ಕೊಬಾರ್ದು. ಯು ಆರ್ ಔಟ್ ಆಫ್ ದಟ್. ನೀವು ಅದನ್ನ ನಾನು ಆರೋಗ್ಯವಾಗಿ ಇದ್ದೀನಿ ಅಂತಾನೆ ನೆನಪಿಸ್ಕೊಬೇಕು. ನನಗೆ ಕಾಯಿಲೆ ಇಲ್ಲ ಅಂತ ನೀವು ಹೇಳಬಾರ್ದು. ನಾನು ಆರೋಗ್ಯವಾಗಿ ಇದ್ದೀನಿ, ನಾನು ಹೆಲ್ದಿಯಾಗಿ ಊಟ ಮಾಡ್ತಾ ಇದ್ದೀನಿ, ನಾನು ತಿನ್ನೋಕೆ ಆಗ್ತಾ ಇದೆ ಅಲ್ಲ, ನಾನು ತಿಂತಾ ಇದ್ದೀನಿ, ಆ ಥರ ಹೇಳ್ಕೊಬೇಕು. ನೀವು ಏನು ಬೇಡ ಅದನ್ನು ನಾನು ಪಾಸಿಟಿವ್ ಆಗಿ ಹೇಳ್ಕೊಂಡ್ರೆ ಬಂದ್ಬಿಡಲ್ಲ. ನೀವು ಬರೀ ಪಾಸಿಟಿವ್ ಆಗಿ ಏನು ಆಗಬೇಕಿದೆ ಅದನ್ನು ನೆನಪಿಸ್ಕೋಬೇಕು. ಓಕೆನಾ? ಸೊ ಈ ರೀತಿಯಾಗಿ ಮಾಡ್ಕೊಬೇಕು. ಆ್ಯಂಡ್ ಇದೆಲ್ಲದಕ್ಕೂ ಕೂಡ ಸ್ಪೆಸಿಫಿಕ್ ಮಂತ್ರಾಸ್ ಆ್ಯಂಡ್ ದ ಅಫರ್ಮೇಷನ್ಸ್ ಎಲ್ಲದನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಪ್ಲೀಸ್ ಡೂ ಚೆಕ್ ಇಟ್. ಆ್ಯಂಡ್ ದ ನೆಕ್ಸ್ಟ್ ಇಂಪಾರ್ಟೆಂಟ್, ನನಗೆ ತುಂಬ ಜನ ಕಾಮೆಂಟ್ಸ್ ಕೂಡ ಮಾಡಿದ್ರಿ, ನನಗೆ ಎಜುಕೇಷನ್ ಬಗ್ಗೆ ಹೇಳಿ ನನ್ನ ಮಗನಿಗೆ, ಮಗಳಿಗೆ, ಅಥವಾ ಫಾರ್ ಮೀ ಮೈ ಸೆಲ್ಫ್ ಆ ಥರ ಕೇಳಿದ್ರಿ. ಸೊ ಎಜುಕೇಷನ್ ಮ್ಯಾನಿಫೆಸ್ಟೇಷನ್ಸ್ನ ನಾವು ವರಮಹಾಲಕ್ಷ್ಮಿ ಹಬ್ಬ ದಿನ ಆ್ಯಂಡ್ ದ ಲಯನ್ಸ್ ಗೇಟ್ ಪೋರ್ಟಲ್ ಇರೋ ದಿನ ಪಕ್ಕಾ ಮಾಡ್ಬೋದು. ಯಾಕಂತ ಅಂದರೆ ಅವತ್ತು ಸೂರ್ಯ ವಿಲ್ ಬಿ ಆನ್ ಲಿಯೋ ಅಲ್ವಾ. ಸೊ ಸಿಂಹ ರಾಶಿಯಲ್ಲಿ ಸೂರ್ಯನ್ ಪ್ರಾಮುಖ್ಯತೆ ಇರುವಂತಹ ದಿನ. ವಿಲ್ ಫೀಲ್ ಕರೇಜ್. ಸೂರ್ಯ ಆ್ಯಂಡ್ ಲಯನ್ ಬೋತ್ ರೆಪ್ರೆಸೆಂಟ್ಸ್ ಕರೇಜ್ ಆ್ಯಂಡ್ ದ್ಯಾಟ್ ಎನ್ಲೈಟನ್ಮೆಂಟ್. ಆಮೇಲಿಂದ ಆ ಒಂದು ಪವರ್, ನಿಮ್ಮ ಕೈಲಿ ಮಾಡೋಕ್ಕಾಗದೇ ಇರೋದನ್ನ ಮಾಡುವಂತಹ ಶಕ್ತಿ ಅವತ್ತು ನಿಮಗೆ ಸಿಕ್ಕತ್ತೆ. ಆ್ಯಂಡ್ ನೀವು ಅವತ್ತು ದೇವಿ ಪೂಜೆ ಮಾಡಿ ಆದಮೇಲೆ ಆ್ಯಂಡ್ ನಿಮಗೂ ಕೂಡ ದಿಸ್ ಸಾಲ್ಟ್ ವಾಟರ್ ಆ್ಯಂಡ್ ಟರ್ಮರಿಕ್ ವಾಟರ್ ಏನು ರಿಚುವಲ್ ಇದೆ, ಇಟ್ಸ್ ಫಾರ್ ಎವ್ರಿ ಒನ್. ನೀವು ಏನೇ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋಕೆ ಹೋಗಿ ಅದು ಎಲ್ಲರೂ ಕೂಡ ಫಾಲೋ ಮಾಡಿ. ಪೂಜೆ ಎಲ್ಲ ಆದಮೇಲೆ ಯು ವಿಲ್ ಕೀಪ್ ಯುವರ್ ಬುಕ್ಸ್, ಯುವರ್ ಟಫೆಸ್ಟ್ ಸಬ್ಜೆಕ್ಟ್ ಅಂತ ನಿಮ್ಗೆ ಯಾವ್ದು ಅನ್ಸುತ್ತೆ, ಅಥವಾ ನಿಮಗೆ ಏನನ್ನ ಅಚೀವ್ ಮಾಡಬೇಕು ಅಂತ ಅನ್ಕೊಂಡ್ರೆ ಅದರದ್ದು ಕೆಲವಷ್ಟು ಬುಕ್ಸ್ಗಳನ್ನ ಇಟ್ಟು ಲಕ್ಷ್ಮೀ ಪಾದದ ಹತ್ರ ಯು ವಿಲ್ ಸೆಟ್ ಆ್ಯಂಡ್ ಇಮ್ಯಾಜಿನ್, ನನಗೆ ನಾನು ಓದ್ತಾ ಇರುವಂತಹ ವಿದ್ಯೆ ತುಂಬ ಚೆನ್ನಾಗಿ ಅರ್ಥ ಆಗ್ತಾ ಇದೆ,
ನಂಗೆ ತುಂಬ ಈ ಸಬ್ಜೆಕ್ಟ್ ಇಷ್ಟ ಇದೆ. ನಾನು 100ಕ್ಕೆ 100 ತೆಗಿತಾ ಇದ್ದೀನಿ. ನಂಗೆ ಅದ್ರ ಬಗ್ಗೆ ತುಂಬ ಹೆಮ್ಮೆ ಇದೆ. ನನ್ನ ಪೇರೆಂಟ್ಸ್ ಕೂಡ ನಾನು ತೆಗಿತಾ ಇರುವಂತಹ ಮಾರ್ಕ್ಸ್‌ನ ನೋಡಿ ತುಂಬ ಖುಷಿ ಪಡ್ತಾ ಇದ್ದಾರೆ ಅಂತ. ಆ್ಯಂಡ್ ಒನ್ ಪ್ರೋ ಟಿಪ್ ಫಾರ್ ಸ್ಟೂಡೆಂಟ್ಸ್ ಏನಂತ ಅಂದರೆ, ನೀವು ಯಾವಾಗೆಲ್ಲ ಓದ್ಕೊತಾ ಇರ್ತೀರಾ, ನೀವು ನಾರ್ತ್ ಈಸ್ಟ್ ಡೈರೆಕ್ಷನ್‌ಗೆ ಮುಖ ಮಾಡಿ ಓದ್ಕೋಬೇಕು. ಇದರ ಸಿಗ್ನಿಫಿಕೆನ್ಸ್ ಎಲ್ಲ ಏನಿದೆ ಅನ್ನೋದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ಸಿನ್ಸ್ ನಾನು ಅವತ್ತು 88 ಬಾಟಲ್ ದಿನ ಏನೇನು ಮಾಡಬೇಕು ಅಂತ ಹೇಳ್ತಾ ಇರೋದ್ರಿಂದ ಪ್ರತಿಯೊಂದನ್ನು ನಾನು ಇದರಲ್ಲಿ ಹೇಳೋಕ್ಕಾಗ್ತಾ ಇಲ್ಲ. ಸೊ ಶಾರ್ಟ್ ಫಾರ್ಮ್ ಆಗಿ ಏನೇನು ಹೇಳ್ಬೇಕು ಹೇಳ್ತೀನಿ. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಇದಕ್ಕೂ ಕೂಡ ವಾಟ್ ಆರ್ ಆಲ್ ದ ಅಫರ್ಮೇಷನ್ಸ್ ಯು ಹ್ಯಾವ್ ಟು ಫಾಲೋ ಎಲ್ಲದನ್ನು ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ. ಆ್ಯಂಡ್ ದೆನ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ವೆಲ್ತ್‌ಗೆ ನೀವು ಏನು ಮಾಡಬೇಕು ಅಂತ ಅಂದರೆ, ಹಿಂದಿನ ದಿನ ರಾತ್ರಿನೇ ಒಂದು ಸ್ವಲ್ಪ ತುಪ್ಪನ ತಗೊಂಡು ಅದಕ್ಕೆ ಲವಂಗಗಳನ್ನು ಹಾಕಿಡಿ. ಓಕೆನಾ? ಆ ಲವಂಗ ನೆಂದಿರುವಂತಹ ತುಪ್ಪದಿಂದ ಲವಂಗನ ಆಚೆ ತೆಗೆದು, ಆ ತುಪ್ಪದಿಂದ ಲಕ್ಷ್ಮಿಗೆ ದೀಪ ಹಚ್ಚಿಬಿಟ್ಟು, ನೀವು ಒಂದು 8 ಗೋಲ್ಡ್ ಕಾಯಿನ್ಸ್‌ನ ಅಥವಾ 9 ಗೋಲ್ಡ್ ಕಾಯಿನ್ಸ್‌ನ ಅಂದರೆ ₹5 ಕಾಯಿನ್ಸ್ ಬರುತ್ತಲ್ಲ ತಾಮ್ರದ್ದು, ಅದಾದರೂ ಓಕೆ. ಅಥವಾ ಇಫ್ ಯು ಹ್ಯಾವ್ ಎನಿ ಸಿಲ್ವರ್ ಕಾಯಿನ್ಸ್ ಇಸ್ ಆಲ್ಸೋ ಓಕೆ. ಕೆಲವೊಬ್ರ ಮನೇಲಿ ಸಿಲ್ವರ್ ಕಾಯಿನ್ಸ್ ಇರುತ್ತಲ್ಲ, ಅದನ್ನ ಇಟ್ಬಿಟ್ಟು ನೀವು ಮಾಡಿದ್ರೆ ತುಂಬ ಒಳ್ಳೆದಿರುತ್ತೆ. 8 ಕಾಯಿನ್ಸ್‌ನ ಇಟ್ಬಿಟ್ಟು ಯು ಆರ್ ಜಸ್ಟ್ ಪ್ರೇ ಮಾಡಿ ನೀವು ಮಂತ್ರಗಳು, ಐ ವಿಲ್ ಸಜೆಸ್ಟ್ ಇಟ್ ಇನ್ ದ ಡಿಸ್ಕ್ರಿಪ್ಷನ್. ಅದನ್ನ 108 ಟೈಮ್ಸ್ ಅಥವಾ 12 ಟೈಮ್ಸ್, 21 ಟೈಮ್ಸ್ ಆ ಥರ ಆಡ್ ನಂಬರ್ಸಲ್ಲಿ ಹೇಳ್ಕೊಂಡು ಯು ವಿಲ್ ಡೂ ಪೂಜಾ. ಆ್ಯಂಡ್ ನೀವು ಇಮ್ಯಾಜಿನ್ ಮಾಡ್ಕೊತಾ ಇರಬೇಕು ಏನಂತಂದರೆ, ನಿಮ್ಗೆ ಹೆಂಗೆ ಆ ದುಡ್ಡು ಬೇಕು, ಬಟ್ ಏನಕ್ಕೆ ಬೇಕು ಅದನ್ನು ನೀವು ಇಮ್ಯಾಜಿನ್ ಮಾಡ್ಕೊಬೇಕು. ನೀವು ಆ ದುಡ್ಡನ್ನ ತೊಗೊಂಡೋಗಿ ಒಂದು ಕಾರ್ ಪರ್ಚೇಸ್ ಮಾಡ್ತಾ ಇರಬಹುದು, ಅಥವಾ ನಿನ್ನ ಮಗಳು ಎಜುಕೇಷನ್ನೇ ಕಟ್ತಾ ಇರ್ಬೋದು, ಮದುವೆ ಮಾಡಬಹುದು, ಅಥವಾ ಮನೆ ಕಟ್ಸ್ಬಹುದು, ಅಥವಾ ಬೇರೆಯವ್ರಿಗೆ ಸಹಾಯ ಮಾಡೋಕ್ಕಾಗಿರಬಹುದು. ಏನಕ್ಕೋ ಒಂದಕ್ಕೆ ನನಗೆ ಆ ದುಡ್ಡು ಏನಕ್ಕೆ ಬೇಕು, ಅದರಿಂದ ನಾನು ಏನು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದೀನಿ, ಅಥವಾ ನಾನು ಏನಕ್ಕೆ ಅದನ್ನು ಉಪಯೋಗಿಸ್ಕೊತಾ ಇದ್ದೀನಿ, ಇಟ್ಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ನಾವು ನಮ್ಮ ರಿಲೇಷನ್‌ಶಿಪ್‌ನ ಹೇಗೆ ಚೆನ್ನಾಗಿ ಮಾಡ್ಕೊಬೇಕು, ನಮ್ಮ ರಿಲೇಷನ್‌ಶಿಪ್ ಯಾವ ಅಫರ್ಮೇಷನ್ಸ್‌ನ ಫಾಲೋ ಮಾಡಬೇಕು, ಯಾವ ರೀತಿಯಾಗಿ ನಾವು ಮ್ಯಾನಿಫೆಸ್ಟ್ ಮಾಡ್ಕೋಬೇಕು ಅಂತ ಕೇಳ್ತಾ ಇರ್ತೀರಾ. ನಾನಿವಾಗ ಹೇಳೋ ಟೆಕ್ನಿಕನ್ನು ಯಾರು ಫಾಲೋ ಮಾಡಬೇಕಂತಂದರೆ, ಮೇ ಬಿ ತಂದೆ-ತಾಯಿ ಜೊತೆ ಅಥವಾ ನಿಮ್ಮ ಅಕ್ಕ-ತಂಗಿಯರ ಜೊತೆ, ನಿಮ್ಮ ಫ್ರೆಂಡ್ಸ್ ಜೊತೆ ಇದ್ರೆ ಯು ಕ್ಯಾನ್ ಡೂ ದಿಸ್. ಈವನ್ ವಿತ್ ಯುವರ್ ಬುಕ್ಸ್, ವಿತ್ ಯುವರ್ ಟೀಚರ್ಸ್, ವಿತ್ ಯುವರ್ ಕೊಲೀಗ್ಸ್, ಯು ಕ್ಯಾನ್ ಫಾಲೋ ದಿಸ್. ಬಟ್ ಇಫ್ ಇನ್ ಕೇಸ್ ಯು ಆರ್ ಇನ್ ಲವ್ ವಿತ್ ಸಮ್‌ವನ್ ಎಲ್ಸ್, ನೀವು ಇಡೀ ಜೀವನವನ್ನು ಅವ್ರ ಜೊತೆ ಕಳಿಬೇಕು ಅಂತ ಅಂದ್ಕೊಂಡಿರ್ತೀರ. ಬಟ್ ಯು ಫೀಲ್ ಸಮ್‌ಟೈಮ್ಸ್ ನಾನು ಏನೇ ಮಾಡಿದ್ರೂ ಕೂಡ ಈ ವ್ಯಕ್ತಿಗೆ ವರ್ಕ್ ಆಗ್ತಾ ಇಲ್ಲ. ನಾನು ನನ್ನ ಪ್ರಯತ್ನನ ನಿಮ್ಮ ಮನಸಾರೆ ನೀವು ಹೇಳಬೇಕು. ನಿಮ್ಮ ಈಗೋಗೆ ನೀವು ಸ್ಯಾಟಿಸ್ಫೈಡ್ ಮಾಡೋದಲ್ಲ. ನಿಮ್ಮ ಒಂದು ಮನಸ್ತೃಪ್ತಿಯಾಗಿ ಅನ್ನಿಸ್ಬೇಕು. ನಾನು ಮಾಡ್ತಾ ಇದ್ದೀನಿ ಪರ್ಸನ್. ನನ್ನನ್ನು ಅವ್ರು ಹೇಗೆ ನೋಡ್ಕೋಬೇಕು ಅನ್ಕೊತಾ ಇದ್ದೀರೋ, ಹಾಗೆ ನಾನು ಅವರನ್ನ ನೋಡ್ಕೊತಾ ಇದ್ದೀನಿ ಅಂತ ಅನ್ಸಿನೂ, ಆ ವ್ಯಕ್ತಿ ನಿಮ್ಮ ಜೊತೆ ಚೆನ್ನಾಗಿಲ್ಲ ಅಂತ ಅಂದರೆ, ಪ್ಲೀಸ್ ಡೋಂಟ್ ಡೂ ದಿಸ್ ರಿಚುವಲ್. ಯಾಕಂದರೆ ನೀವು ಎಷ್ಟೇ ಮಾಡಿದ್ರೂ ಕೂಡ ನೀವು ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ತುಂಬ ಜನ ನನಗೆ ಹೀಲಿಂಗಲ್ಲಿ ಬಂದ್ಬಿಟ್ಟು ಹೇಳ್ತಾರೆ, ಲೈಕ್ ಮೇಡಮ್ ಪ್ಲೀಸ್ ನಂಗೆ ಅವ್ರು ಬೇಕೇ ಬೇಕು, ನಂಗೆ ಅವ್ರು ಇಲ್ಲ ಅಂದರೆ ಇರೋದಕ್ಕೆ ಆಗಲ್ಲ, ಆ ಥರ. ನೋ, ಅದೆಲ್ಲ ನಮ್ಮ ಮೈಂಡ್ಸೆಟ್ ಆಗಿರುತ್ತೆ. ಯಾವುದೇ ವ್ಯಕ್ತಿ ಇಲ್ಲ ಅಂದ್ರೂ ಅಥವಾ ಯಾವುದೇ ವಸ್ತು ಇಲ್ಲ ಅಂದ್ರೂ, ನಮ್ಮ ಇಂಪಾರ್ಟೆಂಟ್ ಬೇಸಿಕ್ ಥಿಂಗ್ಸ್ ಅಂದರೆ ಈಗ ಊಟ, ನೀರು, ಆಹಾರ, ಒಂದು ಶೆಲ್ಟರ್, ಅಷ್ಟು ಬಿಟ್ಟು ಬೇರೆ ಇನ್ಯಾರಿಲ್ಲ ಅಂದರೂ, ಏನಿಲ್ಲ ಅಂದ್ರೂ ಮನುಷ್ಯನಿಗೆ ಬದುಕುವಂತಹ ಒಂದು ಸಾಮರ್ಥ್ಯನ ದೇವರು ಕೊಟ್ಟಿರ್ತಾನೆ. ಸೊ ಯು ಜಸ್ಟ್ ಥ್ರೋ ಇಟ್ ಔಟ್ ಆಫ್ ಯುವರ್ ಮೈಂಡ್. ಈ ವ್ಯಕ್ತಿ ಇಲ್ಲ ಅಂದರೆ ನಾನು ಬದುಕಲ್ಲ. ಇಟ್ಸ್ ನಾಟ್ ಟ್ರೂ. ಓಕೆ. ಬಟ್ ಯಾವಾಗ ಇಬ್ರೂನು ಟ್ರೈ ಮಾಡ್ತಾ ಇದ್ವಿ, ಬಟ್ ವರ್ಕ್ ಆಗ್ತಾ ಇಲ್ಲ. ಐ ಡೋಂಟ್ ನೋ ವೈ. ಹಿ ಈಸ್ ಆಲ್ಸೋ ಗುಡ್, ಹಿ ಈಸ್ ಲಾಯಲ್. ಅವರು ಕೂಡ ನನ್ನ ಭಾವನೆಗಳಿಗೆ ಬೆಲೆ ಕೊಡ್ತಾ ಇದ್ದಾರೆ, ನಾನು ಕೊಡ್ತಾ ಇದ್ದೀನಿ. ಬಟ್ ಆದ್ರೂ ವರ್ಕ್ ಆಗ್ತಾ ಇಲ್ಲ ಅಂತ ನಿಮ್ಗೆ ಅನ್ಸಿದ್ರೆ, ದೆನ್ ಯು ಡೂ ದಿಸ್ ರಿಚುವಲ್. ಏನಂತ ಅಂದರೆ, ಲಕ್ಷ್ಮಿಗೆ ಪಿಂಕ್ ಕಲರ್ ಫ್ಲವರ್ಸ್ ಅಥವಾ ಪಿಂಕ್ ಸ್ಕ್ವಾಡ್ಸ್ ಇರ್ಬೋದು, ಅಥವಾ ಪಿಂಕ್ ಲೋಟಸ್ ಇರಬಹುದು. ಪಿಂಕ್ ರೆಪ್ರೆಸೆಂಟ್ಸ್ ಲವ್. ಓಕೆನಾ? ಆಫರ್ ಮಾಡಿ ಆ್ಯಂಡ್ ನಿಮ್ಮ ಹಾರ್ಟ್ ಚಕ್ರ ಮೆಡಿಟೇಷನ್ನ ನೀವು ಮಾಡಿ. ಸೊ ಯೂಟ್ಯೂಬಲ್ಲಿ ಎಷ್ಟೊಂದು ವೀಡಿಯೋ ಸಿಗುತ್ತೆ ಹಾರ್ಟ್ ಚಕ್ರ ಮೆಡಿಟೇಷನ್ ಹೇಗೆ ಮಾಡೋದು ಅಂತ. ನೀವು ಅದನ್ನಾದರೂ ಫಾಲೋ ಮಾಡ್ಬೋದು. ಅಥವಾ ನೀವು ಜಸ್ಟ್ ನಿಮ್ಮ ಹಾರ್ಟ್ ಚಕ್ರ ಇರುವಂಥ ಜಾಗದಲ್ಲಿ ಆ ಗ್ರೀನ್ ಕಲರ್ ಲೈಟ್ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ಅಂತ ನೀವು ವಿಜುವಲೈಸೇಷನ್ ಮಾಡಿಕೊಂಡು ಲಕ್ಷ್ಮಿ ಮುಂದೆ ಕೂತು ನೀವು ಮೆಡಿಟೇಷನ್ ಮಾಡಬಹುದು. ಅದು ಕೂಡ ವರ್ಕ್ ಆಗುತ್ತೆ. ಆ್ಯಂಡ್ ಇದ್ರ ಜೊತೆಗೆ ನೀವು ನಿಮ್ಮ ಪಾರ್ಟ್ನರ್‌ಗೂ ಕೂಡ ಯು ಆರ್ ಡೂಯಿಂಗ್ ದಿಸ್. ಸೊ ನಾವಿಬ್ಬರೂ ಸರಿಯಾಗಬೇಕಂದ್ರೆ ಏನಾದರೂ ಒಂದು ಚೇಂಜಸ್ ಆಗಬೇಕು. ಸೊ ನಾವಿಬ್ಬರು ಒಟ್ಟಿಗೆ ಕೂತು ಹಾರ್ಟ್ ಚಕ್ರ ಮೆಡಿಟೇಷನ್ ಮಾಡೋಣ ಅಂತ ಕೂಡ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಇದಕ್ಕೆ ಅಫರ್ಮೇಷನ್ಸ್ ಆ್ಯಂಡ್ ಎವ್ರಿಥಿಂಗ್, ಮತ್ತು ನೀವು ಸಂಕಲ್ಪ ಏನು ಮಾಡಬೇಕು ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯು ಜಸ್ಟ್ ಪ್ಲೀಸ್ ಚೆಕ್ ಇಟ್. ಆ್ಯಂಡ್ ದೆನ್ ಜಾಬ್ ಸೆಕ್ಯೂರಿಟಿ ಹೇಗೆ ನಾವು ಜಾಬ್ ತಗೋಬೇಕು ಅಂತ ಇರೋರು,
ಟೇಕ್ ರೈಸ್ ಗ್ರೈನ್ಸ್, ನಾಟ್ ಕುಕ್ಡ್ ರೈಸ್, ಅದನ್ನು ಲಕ್ಷ್ಮಿಗೆ ಆಫರ್ ಮಾಡಿ. ಮೋಸ್ಟ್ ಆಫ್ ದ ಟೈಮ್ ನಾವು ದೇವ್ರ ಕಳಶ ಇಡುವಾಗ ಅಕ್ಕಿಯನ್ನು ಇಟ್ಬಿಟ್ಟೆ ಕಳಶ ಇಡ್ತೀವಿ. ಸೊ ಆ ಟೈಮಲ್ಲಿ ನೀವು ನಿಮ್ಗೆ ಜಾಬ್ ಆಗಬೇಕು ಅಂತ ಇರೋರು ಲಕ್ಷ್ಮಿ ಕಳಶದ ಕೆಳಗೆ ಇಡುವಂತಹ ಅಕ್ಕಿನ ನೀವು ಪ್ರಾರ್ಥನೆ ಮಾಡ್ಕೊಂಡು, ನೀವು ಏನಂತ ಇಮ್ಯಾಜಿನೇಷನ್ ಮಾಡ್ಕೊಂಡು, ನಾನು ಇದನ್ನು ದೇವ್ರಿಗೆ ಆಫರ್ ಮಾಡ್ತಾ ಇದ್ದೀನಿ. ಸೊ ನನಗೆ ನಾನು ಅಂದ್ಕೊಂಡಿರುವಂತಹ ಡ್ರೀಮ್ ಕಂಪ್ನಿಯಲ್ಲಿ ನನಗೆ ಕೆಲಸ ಸಿಕ್ಕಿದೆ, ಆಫರ್ ಲೆಟರ್ ಬಂದಿದೆ, ನಾನು ಹೋಗ್ತಾ ಇದ್ದೀನಿ, ನನಗೆ ಎಷ್ಟು ಸ್ಯಾಲ್ರಿ ಪ್ಯಾಕೇಜ್ ಇದೆ, ಎಲ್ಲದೂ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ದೇವ್ರೇ ಅಂತಹ ಸಂಕಲ್ಪ ನೀವು ಗ್ರ್ಯಾಟಿಟ್ಯೂಡ್ನ ಕೊಡ್ತಾ ಸಂಕಲ್ಪ ಮಾಡಿಕೊಂಡು ಆ ಲಕ್ಷ್ಮಿಗೆ ಅಕ್ಕಿಯನ್ನು ಹಿಟ್ಟಿ ಅದ್ರ ಮೇಲೆ ಕಳಸನ ಕೂರಿಸ್ಬೇಕು. ಓಕೆನಾ? ಆ್ಯಂಡ್ ಅದಕ್ಕೂ ಅಫರ್ಮೇಷನ್ಸ್ ಆ್ಯಂಡ್ ಎವ್ರಿಥಿಂಗ್ ಐ ಗೋನ ಸಿ. ಸೊ ಈ ವಿಡಿಯೋ ನಿಮಗೆಲ್ರಿಗೂ ಕೂಡ ವರ್ತ್ ಇದೆ. ನಾವು ನೋಡಿದ್ದಕ್ಕೆ ನಿಮಗೆ ಇನ್ಫಾರ್ಮೇಷನ್ ಸಿಕ್ಕಿದೆ, ಚೆನ್ನಾಗಿದೆ. ಇನ್ನಷ್ಟು ಈ ಥರ ವಿಚಾರಗಳು ಬೇಕು ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ರಿಗೂ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಕಾಮೆಂಟ್ ಮಾಡಿ. ಆತ್ಮ ನಮಸ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.